ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ಕೇಳಿದರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದು ಕುಡಿಯೋ ಹಾಲಿನಿಂದ ಹಿಡಿದು ರಾತ್ರಿ ತಿನ್ನೋ ಮಸಾಲೆ ಪದಾರ್ಥಗಳವರೆಗೆ ಎಲ್ಲದರಲ್ಲೂ ವಿಷ ಇದೆಯಾ? ನಮ್ಮ ಸಂಸತ್ತಿನಲ್ಲಿ ರಾಘವ್ ಚಡ್ಡಾ ಅವರು ಎಂತಹ ಶಾಕಿಂಗ್ ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ ಗೊತ್ತಾ? ಫುಡ್ ಅಡಲ್ಟ್ರೇಷನ್ ಅಥವಾ ಆಹಾರ ಕಲಬೆರಕೆ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟು ಡೇಂಜರಸ್ ಮಟ್ಟಕ್ಕೆ ತಲುಪಿದೆ ಅಂದರೆ ನಾವು ಕಾಸು ಕೊಟ್ಟು ಕಾಯಿಲೆ ಕೊಂಡ್ಕೊಳ್ತಿದ್ದೀವ ಅನ್ನೋ ಅನುಮಾನ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋ ಪ್ರಶ್ನೆಗಳು ಯಾವುವು ಅಂದರೆ, ಮಾರುಕಟ್ಟೆಯಲ್ಲಿ ಸಿಗೋ ಹಾಲಿನಲ್ಲಿ ನಿಜವಾಗಿಯೂ ಯೂರಿಯಾ ಇರುತ್ತಾ? ನಾವು ಬಳಸೋ ಮಸಾಲೆ ಪದಾರ್ಥಗಳು ವಿದೇಶಗಳಲ್ಲಿ ಯಾಕೆ ಬ್ಯಾನ್ ಆಗಿವೆ? ತರಕಾರಿಗಳಿಗೆ ಕುಡಿಯೋ ಇಂಜೆಕ್ಷನ್ನಿಂದ ಕ್ಯಾನ್ಸರ್ ಬರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸ್ನೇಹಿತರೆ, ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಹಾಲು ಕೊಡ್ತೀವಿ, ಅವರು ಸ್ಟ್ರಾಂಗ್ ಆಗಲಿ ಅಂತ. ಆದರೆ ರಾಘವ್ ಚಡ್ಡಾ ಅವರು ಹೇಳ್ತಿರೋದು ಕೇಳಿದರೆ ಬೆಚ್ಚಿ ಬೀಳ್ತೀರಾ. ನಾವು ಕುಡಿಯೋ ಹಾಲಿನಲ್ಲಿ ಯೂರಿಯಾ ಮತ್ತು ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಆಗಿರುತ್ತಂತೆ. ಹಾಲಿನ ಸಾಂದ್ರತೆ ಹೆಚ್ಚಿಸಲು ಮತ್ತು ಅದು ಕೆಡದಂತೆ ನೋಡಿಕೊಳ್ಳಲು ಈ ವಿಷಕಾರಿ ಕೆಮಿಕಲ್ಗಳನ್ನು ಹಾಕ್ತಾರೆ. ಒಂದು ರಿಸರ್ಚ್ನ ಪ್ರಕಾರ 71% ಹಾಲಿನ ಸ್ಯಾಂಪಲ್ಗಳಲ್ಲಿ ಯೂರಿಯಾ ಪತ್ತೆಯಾಗಿದೆ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಯೋಚನೆ ಮಾಡಿ. ಈ ದೇಶದಲ್ಲಿ ಎಷ್ಟು ಹಾಲಿನ ಉತ್ಪಾದನೆ ಆಗುತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಹಾಲು ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಿದೆ. ಇದು ಎಲ್ಲಿಂದ ಬರುತ್ತೆ ಅಂದರೆ ಅದು ಸಂಪೂರ್ಣವಾಗಿ ಕೆಮಿಕಲ್ ಲೋಕದಿಂದ ಬರೋ ಸಿಂಥೆಟಿಕ್ ಹಾಲು. ನಮ್ಮ ಮಕ್ಕಳು ಕುಡಿಯುತ್ತಿರೋದು ಕ್ಯಾಲ್ಸಿಯಂ ಅಲ್ಲ, ಬದಲಾಗಿ ಸ್ಲೋ ಪಾಯ್ಸನ್ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಸ್ನೇಹಿತರೆ, ಹಾಲನ್ನು ತಗೊಳ್ಳೋಕ್ಕೂ ಮುಂಚೆ ತುಂಬ ಕೇರ್ಫುಲ್ ಆಗಿರಿ, ಇಲ್ಲಾಂದರೆ ಹೆಲ್ತ್ ಹಾಳಾಗೋದು ಗ್ಯಾರಂಟಿ. ನಾವು ತುಂಬ ಫ್ರೆಶ್ ಆಗಿದೆ ಅಂತ ತಗೊಳ್ಳೋ ಹಸಿರು ತರಕಾರಿಗಳ ಕತೆ ಕೇಳಿ. ತರಕಾರಿಗಳು ಬೇಗ ಬೇಗ ಬೆಳೆಯಲಿ ಮತ್ತು ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿ ಕಾಣಲಿ ಅಂತ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರಂತೆ. ಈ ಆಕ್ಸಿಟೋಸಿನ್ ಇಂಜೆಕ್ಷನ್ನಿಂದ ತರಕಾರಿಗಳು ರಾತ್ರೋರಾತ್ರಿ ದಪ್ಪ ಆಗ್ತವೆ. ಇದು ನೇರವಾಗಿ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದರಿಂದ ತಲೆನೋವು, ಹೃದಯದ ಕಾಯಿಲೆಗಳು ಮತ್ತು ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರಬಹುದು. ಅಷ್ಟೇ ಅಲ್ಲ, ಇದು ಕ್ಯಾನ್ಸರ್ಗೆ ಕೂಡ ಕಾರಣವಾಗಬಹುದು ಅಂತ ಸಂಸತ್ತಿನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಹೆಲ್ದಿ ಆಗಿರಲಿ ಅಂತ ತರಕಾರಿ ತಿಂದರೆ ಅದು ನಮಗೆ ಹಾಸ್ಪಿಟಲ್ ದಾರಿ ತೋರಿಸ್ತಿದೆ. ಮಾರ್ಕೆಟ್ನಲ್ಲಿ ತುಂಬ ದೊಡ್ಡದಾಗಿರೋ ಅಥವಾ ತುಂಬ ಹಚ್ಚ ಹಸಿರಾಗಿರೋ ತರಕಾರಿಗಳನ್ನು ನೋಡಿದರೆ ಒಂದು ಸಾರಿ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಫುಡ್ ಕಡೆ ಯಾಕೆ ಜನ ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದೇ ಮೇನ್ ರೀಸನ್. ಇದು ನಿಜಕ್ಕೂ ನಮಗೆಲ್ಲ ಒಂದು ದೊಡ್ಡ ಶಾಕ್ ನೀಡೋ ಸುದ್ದಿ. ಭಾರತದ ಫೇಮಸ್ ಮಸಾಲೆ ಕಂಪನಿಗಳ ಪ್ರಾಡಕ್ಟ್ಗಳನ್ನು USA ಮತ್ತು UKಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದರೆ ಅವುಗಳಲ್ಲಿ ಕ್ಯಾನ್ಸರ್ ಕಾರಕ ಪೆಸ್ಟಿಸೈಡ್ಸ್ ಅಂದರೆ ಕೀಟನಾಶಕಗಳು ಇರೋದು ಪತ್ತೆಯಾಗಿವೆ. ನಾವು ಅದೇ ಮಸಾಲೆಗಳನ್ನು ದಿನ ಸಾಂಬಾರ್ನಲ್ಲಿ ಹಾಕಿ ರುಚಿಯಾಗಿ ತಿಂತಾ ಇದ್ದೀವಿ. ಆದರೆ ವಿದೇಶದವರು ಇದನ್ನು ನಮ್ಮ ದೇಶದ ಒಳಗಡೆ ತರಬೇಡಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ನಮ್ಮಲ್ಲಿ ಕ್ವಾಲಿಟಿಗಿಂತ ಕ್ವಾಂಟಿಟಿಗೆ ಬೆಲೆ ಜಾಸ್ತಿ ಆಗ್ತಿದೆ. ಮಸಾಲೆ ಪದಾರ್ಥಗಳಲ್ಲಿ ಇಟ್ಟಿಗೆ ಪುಡಿ, ಮರದ ಪುಡಿ ಮತ್ತು ಸಿಂಥೆಟಿಕ್ ಕಲರ್ಗಳನ್ನು ಮಿಕ್ಸ್ ಮಾಡ್ತಿದ್ದಾರೆ. ಅಡುಗೆ ರುಚಿಯಾಗಿದ್ದರೆ ಸಾಲದು, ಅದು ಬಾಡಿಗೆ ಎಷ್ಟು ಸೇಫ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಬೆವರು ಸುರಿಸಿ ಸಂಪಾದನೆ ಮಾಡೋ ಹಣವನ್ನು ಈ ವಿಷಕಾರಿ ಆಹಾರಗಳಿಗೆ ಕೊಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ. ನೀವು ಹೊರಗಡೆ ಹೋದಾಗ ಪನ್ನೀರ್ ಬಿರಿಯಾನಿ ಅಥವಾ ಐಸ್ ಕ್ರೀಮ್ ತಿನ್ನೋ ಮುಂಚೆ ಇದನ್ನು ಕೇಳಿಸ್ಕೊಳ್ಳಿ. ಪನ್ನೀರ್ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಮಾರ್ಕೆಟ್ನಲ್ಲಿ ಸಿಗೋ ಪನ್ನೀರ್ನಲ್ಲಿ ಸ್ಟಾರ್ಚ್ ಮತ್ತು ಕಾಸ್ಟಿಕ್ ಸೋಡಾ ಮಿಕ್ಸ್ ಮಾಡ್ತಾರೆ. ಇದು ಪನ್ನೀರ್ ಸಾಫ್ಟ್ ಆಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ, ಆದರೆ ನಿಮ್ಮ ಹೊಟ್ಟೆಗೆ ಹೋದರೆ ಡೇಂಜರ್. ಇನ್ನು ಐಸ್ ಕ್ರೀಮ್ ವಿಚಾರಕ್ಕೆ ಬಂದರೆ ಅದರಲ್ಲಿ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿರೋ ಕೇಸುಗಳು ಕೂಡ ರಿಪೋರ್ಟ್ ಆಗಿದೆ. ಹಾಲಿನಿಂದ ಮಾಡಬೇಕಾದ ಪದಾರ್ಥಗಳಿಗೆ ವನಸ್ಪತಿ ಮತ್ತು ಹಾನಿಕಾರಕ ಎಣ್ಣೆಗಳನ್ನು ಬಳಸ್ತಾರೆ. ನಾವು ನಾಲಿಗೆ ರುಚಿಗೆ ಏನನ್ನೋ ತಿಂತೀವಿ, ಆದರೆ ನಮ್ಮ ದೇಹದ ಒಳಗಿರೋ ಆರ್ಗನ್ಗಳಿಗೆ ಅದು ಎಷ್ಟು ಹೊರೆ ಆಗ್ತಿದೆ ಅಂತ ನಮಗೆ ಗೊತ್ತಾಗಲ್ಲ. ಫೆಸ್ಟಿವಲ್ ಸಮಯದಲ್ಲಿ ಸಿಹಿ ತಿಂಡಿಗಳ ಬಗ್ಗೆ ತುಂಬ ಹುಷಾರಾಗಿರಬೇಕು ಅಂತ ರಾಘವ್ ಚಡ್ಡಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಸಂಸತ್ತಿನಲ್ಲಿ ಕೊಟ್ಟಿರೋ ಅಂಕಿ ಅಂಶಗಳ ಪ್ರಕಾರ 2014ರಿಂದ 2026ರವರೆಗೆ ನಡೆದ ಟೆಸ್ಟ್ಗಳಲ್ಲಿ 25% ಫುಡ್ ಸ್ಯಾಂಪಲ್ಗಳು ಫೇಲ್ ಆಗಿವೆ. ಅಂದರೆ ನೀವು ಪ್ರತಿ 4 ಬಾರಿ ಊಟ ಮಾಡಿದರೆ ಅದರಲ್ಲಿ 1 ಊಟ ವಿಷಪೂರಿತವಾಗಿರೋ ಚಾನ್ಸಸ್ ಇದೆ. ಈ ಡೇಟಾ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಎಷ್ಟು ಜನ ಇದರಿಂದ ಪ್ರತಿ ವರ್ಷ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಿದ್ದಾರೆ ಅನ್ನೋ ಲೆಕ್ಕವೇ ಇಲ್ಲ. ನಮ್ಮ ದೇಶದಲ್ಲಿ FSSAI ಅನ್ನೋ ರೆಗ್ಯುಲೇಟರ್ ಇದ್ರೂ ಕೂಡ ಇಂತಹ ದಂಧೆಗಳು ನಡೀತಾನೇ ಇವೆ. ಯಾಕಂದರೆ ಅವರಿಗೆ ಬೇಕಾದಷ್ಟು ಮ್ಯಾನ್ ಪವರ್ ಇಲ್ಲ ಮತ್ತು ಟೆಸ್ಟಿಂಗ್ ಲ್ಯಾಬ್ಗಳ ಕೊರತೆ ಕೂಡ ಇದೆ ಅಂತ ರಾಘವ್ ಚಡ್ಡಾ ಸರ್ಕಾರಕ್ಕೆ ಹೇಳಿದ್ದಾರೆ. ನಾವು ಕೇವಲ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಅವೇರ್ನೆಸ್ ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ.
ಈ ಕಲಬೆರಕೆ ಆಹಾರದಿಂದ ಜಾಸ್ತಿ ಎಫೆಕ್ಟ್ ಆಗೋದು ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ವಯಸ್ಸಾದವರಿಗೆ. ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಹಾಗಾಗಿ ವಿಷಕಾರಿ ಆಹಾರಗಳು ಅವರ ಗ್ರೋತ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಗರ್ಭಿಣಿಯರು ವಿಷಕಾರಿ ತರಕಾರಿ ಅಥವಾ ಹಾಲು ಸೇವಿಸಿದರೆ ಅದು ಹುಟ್ಟೋ ಮಗುವಿನ ಮೇಲೂ ಕೂಡ ಪ್ರಭಾವ ಬೀರಬಹುದು. ಇದು ಕೇವಲ ಆಹಾರದ ಸಮಸ್ಯೆಯಲ್ಲ, ಇದು ನಮ್ಮ ದೇಶದ ಫ್ಯೂಚರ್ ಹೆಲ್ತ್ ಕ್ರೈಸಿಸ್. ಹಾಳಾದ ಆಹಾರ ಸೇವನೆಯಿಂದ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳು ಹೆಚ್ಚಾಗ್ತಿರೋದು ನಾವೆಲ್ಲ ಗಮನಿಸಬೇಕಾದ ಅಂಶ. ರಾಘವ್ ಚಡ್ಡಾ ಅವರು ಈ ವಿಚಾರವನ್ನ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಮಾಡಿರೋದು ನಿಜಕ್ಕೂ ಒಳ್ಳೆಯ ಕೆಲಸ. ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಇನ್ಮೇಲಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಇರೋಣ. ರಾಘವ್ ಚಡ್ಡಾ ಅವರು ಇದನ್ನೆಲ್ಲ ತಡೆಯೋಕೆ ಕೆಲವು ಅದ್ಭುತ ಸಜೆಷನ್ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಕನ್ನಡದಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ. ಇದನ್ನ ಸ್ಟ್ರಾಂಗ್ ಮಾಡಬೇಕು. ಅವರಿಗೆ ಬೇಕಾದಷ್ಟು ಸ್ಟಾಫ್ ಕೊಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೈಟೆಕ್ ಲ್ಯಾಬ್ಗಳು ಇರಬೇಕು. ಅಲ್ಲಿ ಜನರು ತಾವೇ ಹೋಗಿ ಆಹಾರ ಪರೀಕ್ಷೆ ಮಾಡಿಸಿಕೊಳ್ಳುವಂತಿರಬೇಕು. ಕಲಬೆರಕೆ ಮಾಡುವವರಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗಬೇಕು. ಅದು ಜೈಲು ಶಿಕ್ಷೆ ಮಾತ್ರವಲ್ಲದೆ ಭಾರೀ ದಂಡ ಕೂಡ ಇರಬೇಕು. ವಿದೇಶಗಳಲ್ಲಿ ಇರೋ ಥರ ಕಟ್ಟುನಿಟ್ಟಾದ ಕಾನೂನುಗಳು ನಮ್ಮಲ್ಲೂ ಬರಬೇಕು. ಜನರು ಕೂಡ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಇರೋ ಲೇಬಲ್ ಚೆಕ್ ಮಾಡಬೇಕು ಮತ್ತು ಯಾರಿಗಾದರೂ ಅನುಮಾನ ಬಂದರೆ ತಕ್ಷಣವೇ ಕಂಪ್ಲೇಂಟ್ ಮಾಡಬೇಕು. ಈ ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು ಅಂತ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲದೆ ರಾಘವ್ ಚಡ್ಡಾ ಅವರು ಈ ಹಿಂದೆ ಸಂಸತ್ತಿನಲ್ಲಿ ಮತ್ತಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವೆಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಂತ ವಿಡಿಯೋ ಮಾಡ್ತೀವಿ. ಆದರೆ ಈ 1957ರ ಹಳೆಯ ಕಾಪಿರೈಟ್ ಆಕ್ಟ್ ಇದೆಯಲ್ಲ, ಇದು ಇವತ್ತಿನ ಡಿಜಿಟಲ್ ಯುಗಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ರಾಘವ್ ಚಡ್ಡಾ ಗುಡುಗಿದ್ದಾರೆ. ಕೇವಲ 2-3 ಸೆಕೆಂಡ್ ಬೇರೆಯವರ ವಿಡಿಯೋ ಯೂಸ್ ಮಾಡಿದರೆ ಸಾಕು, ಆಲ್ಗೋರಿದಮ್ ಇಂದ ಆಟೋಮೆಟಿಕ್ ಆಗಿ ಕಾಪಿರೈಟ್ ಸ್ಟ್ರೈಕ್ ಬಂದು ಚಾನೆಲ್ ಡಿಲೀಟ್ ಆಗ್ತಿದೆ. ಇದು ಎಷ್ಟೋ ಜನರ ಜೀವನೋಪಾಯವನ್ನ ಹಾಳು ಮಾಡ್ತಿದೆ. ಅದಕ್ಕೆ ಇವರು ಫೇರ್ ಯೂಸ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಡಿಫೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಕಾಮೆಂಟ್ರಿ, ಸೆಟೈರ್ ಅಥವಾ ಎಜುಕೇಶನ್ ಉದ್ದೇಶಕ್ಕೆ ಬಳಸೋ ಕಂಟೆಂಟ್ಗೆ ರಕ್ಷಣೆ ನೀಡಬೇಕು. ವಿಡಿಯೋ ಕಿತ್ತಾಕೋ ಮುಂಚೆ ಕ್ರಿಯೇಟರ್ಗೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಇವರ ಸ್ಟ್ರಾಂಗ್ ಡಿಮ್ಯಾಂಡ್. ಇದು ನಮಗೆಲ್ಲ ಒಂದು ದೊಡ್ಡ ಸಪೋರ್ಟ್ ಅಲ್ವಾ? ಸ್ನೇಹಿತರೆ, ನೀವು ಹಸಿದಾಗ ಸ್ವಿಗ್ಗಿ ಅಥವಾ ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೀರಾ. 10 ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಅಂತ ಕಂಪನಿಗಳು ಪ್ರಾಮಿಸ್ ಮಾಡ್ತವೆ. ಆದರೆ ಆ ಡೆಲಿವರಿ ಮಾಡೋ ಹುಡುಗರ ಪರಿಸ್ಥಿತಿ ಏನು? ಚಡ್ಡಾ ಅವರು ಇದನ್ನೇ ಕ್ವಶನ್ ಮಾಡಿರೋದು. 10 ನಿಮಿಷದ ಅವಸರದಲ್ಲಿ ಅವರು ಸಿಗ್ನಲ್ ಜಂಪ್ ಮಾಡ್ತಾರೆ, ಅಪಘಾತಕ್ಕೆ ಒಳಗಾಗ್ತಾರೆ. ಅವರ ಜೀವಕ್ಕೆ ಬೆಲೆ ಇಲ್ವಾ? ಇವರನ್ನ ಕೇವಲ ಕಾಂಟ್ರಾಕ್ಟರ್ಸ್ ಅಂತ ಕರೆಯೋದನ್ನ ಬಿಟ್ಟು ಇವರಿಗೆ ಫಿಕ್ಸೆಡ್ ಸಂಬಳ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕು ಅಂತ ವಾದ ಮಾಡಿದ್ದಾರೆ. ಗಿಗ್ ವರ್ಕರ್ಸ್ ಅಂದ್ರೆ ಅವರು ಕೂಡ ನಮ್ಮ ತರಹದ ಮನುಷ್ಯರೇ ಹೊರತು ಮಿಷನ್ಗಳಲ್ಲ ಅನ್ನೋದು ಇವರ ಪಾಯಿಂಟ್. ನೀವು ಯಾವತ್ತಾದರೂ ಏರ್ಪೋರ್ಟ್ಗೆ ಹೋಗಿ ಒಂದು ನೀರಿನ ಬಾಟ್ಲಿ ಅಥವಾ ಸಮೋಸ ತಿಂದಿದ್ದೀರಾ? ಅಲ್ಲಿನ ರೇಟ್ ನೋಡಿದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ. ಇದನ್ನೇ ಲೀಗಲೈಸ್ಡ್ ಲೂಟ್ ಅಂದ್ರೆ ಕಾನೂನುಬದ್ಧ ದರೋಡೆ ಅಂತ ಚಡ್ಡಾ ಅವರು ಕರೆದಿದ್ದಾರೆ. ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಿಗೆ ಏರ್ಪೋರ್ಟ್ನಲ್ಲಿ ಮಿನಿಮಮ್ ರೇಟ್ಗೆ ಊಟ ಸಿಗಬೇಕು ಅನ್ನೋದು ಇವರ ಆಗ್ರಹ. ಅಷ್ಟೇ ಅಲ್ಲ, ನಾವು ಫಸ್ಟ್ ವರ್ಲ್ಡ್ ಕಂಟ್ರಿಗಳ ತರಹ ಟ್ಯಾಕ್ಸ್ ಕಟ್ತಿದ್ದೀವಿ, ಆದರೆ ನಮಗೆ ಸಿಗ್ತಿರೋ ಸರ್ವಿಸ್ ಮಾತ್ರ ಥರ್ಡ್ ಕ್ಲಾಸ್ ಅಂತ ಸರ್ಕಾರವನ್ನ ತರಾಟೆ ತಗೊಂಡಿದ್ದಾರೆ. ಎಜುಕೇಶನ್ ಲೋನ್ ಮತ್ತು ಹೋಮ್ ಲೋನ್ ಮೇಲಿರೋ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳಿರೋದು ನಿಜಕ್ಕೂ ಜನಸಾಮಾನ್ಯರಿಗೆ ಖುಷಿ ಕೊಡೋ ವಿಚಾರ. ಇನ್ನು ಈ ಕೋವಿಡ್ ಆದ್ಮೇಲೆ ಎಷ್ಟೋ ಜನರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ? ಅದಕ್ಕೆ ರಾಘವ್ ಚಡ್ಡಾ ಅವರು ಒಂದು ಮಸ್ತ್ ಐಡಿಯಾ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ನಾಗರಿಕನಿಗೂ ವರ್ಷಕ್ಕೆ 1 ಬಾರಿ ಉಚಿತ ಆರೋಗ್ಯ ತಪಾಸಣೆ ಅನ್ನೋದನ್ನ ಕಾನೂನುಬದ್ಧ ಹಕ್ಕು ಮಾಡಬೇಕು ಅಂತ ಹೇಳಿದ್ದಾರೆ. ಕಾಯಿಲೆ ಬಂದ ಮೇಲೆ ಹಾಸ್ಪಿಟಲ್ಗೆ ಲಕ್ಷಾಂತರ ರೂಪಾಯಿ ಕೊಡೋದಕ್ಕಿಂತ ಬರೋಕ್ಕೂ ಮುಂಚೆಯೇ ಪತ್ತೆ ಹಚ್ಚಿದ್ರೆ ಎಷ್ಟೋ ಜೀವ ಉಳಿಸಬಹುದು. ಇವೆಲ್ಲವನ್ನು ಇವರು ಜನಹಿತ್ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿ ವಿಷಯಗಳು ಅಂತ ಕರೆದಿದ್ದಾರೆ. ಬರೀ ರಾಜಕೀಯ ಭಾಷಣ ಮಾಡೋದನ್ನ ಬಿಟ್ಟು ಜನರ ಹೊಟ್ಟೆ ಬಟ್ಟೆ ಬಗ್ಗೆ ಮಾತಾಡೋ ಇಂತಹ ಲೀಡರ್ಸ್ ನಮಗೆ ನಿಜಕ್ಕೂ ಅಗತ್ಯ ಇದೆ ಅಲ್ವಾ? ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ವಿಡಿಯೋದ ಸಾರಾಂಶ ಇಷ್ಟೇ. ನಾವು ತಿನ್ನೋ ಪ್ರತಿಯೊಂದು ತುತ್ತಿನ ಬಗ್ಗೆಯೂ ನಮಗೆ ನಾಲೆಜ್ ಇರಬೇಕು. ಮಾರ್ಕೆಟ್ನಲ್ಲಿ ಸಿಗೋ ಜಾಹೀರಾತುಗಳಿಗೆ ಮರಳಾಗಬೇಡಿ. ಅವರು ಎನರ್ಜಿ ಬೂಸ್ಟರ್ ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಇರೋದು ಬರೀ ಸಕ್ಕರೆ ಮತ್ತು ಕೆಮಿಕಲ್ ಇರಬಹುದು. ಸಾಧ್ಯವಾದಷ್ಟು ಫ್ರೆಶ್ ಮತ್ತು ಲೋಕಲ್ ಫುಡ್ ಕಡೆ ಗಮನ ಕೊಡಿ. ನಿಮ್ಮ ಮನೆ ಹತ್ರ ಸಿಗೋ ರೈತರಿಂದ ನೇರವಾಗಿ ತರಕಾರಿ ತಗೊಳ್ಳೋದು ಒಂದು ಬೆಸ್ಟ್ ಆಪ್ಷನ್. ಆರೋಗ್ಯವೇ ಭಾಗ್ಯ ಅನ್ನೋದು ಸುಮ್ಮನೆ ಹೇಳಿಲ್ಲ. ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ ನಾವು ಜೀವನ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಈ ಇನ್ಫಾರ್ಮೇಷನ್ ಅನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಿಗೂ ಅರಿವನ್ನು ಮೂಡಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.